ಅಸ್ಸಲಾಮು ಅಲೈಕುಂ. ಪ್ರೀತಿಯ ಗೆಳೆಯರೇ, ಇಂದು ನಾನು ಅಂತ್ಯದೂತ ಕಾರುಣ್ಯದ ಪ್ರತೀಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ಆಕರ್ಷಣೀಯವಾದ ಒಂದು ಕಥೆಯನ್ನು ಹೇಳುತ್ತೇನೆ. ಆತ್ಮೀಯರೇ, ಒಂದು ದಿನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಪ್ರೀತಿಯ ಅನುಚರರೊಂದಿಗೆ ಕುಳಿತು ಮಾತನಾಡುತ್ತಿದ್ದರು. ಈ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಒಂದು ಚೀಲವನ್ನು ಹಿಡಿದುಕೊಂಡು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿಗೆ ಬರುತ್ತಾರೆ. ತನ್ನ ಕೈಯಲ್ಲಿದ್ದ ಚೀಲವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಹದಿಯದ ರೂಪದಲ್ಲಿ ನೀಡುತ್ತಾರೆ. ಮುಗುಳುನಗುತ್ತಾ ಅದನ್ನು ಸ್ವೀಕರಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಚೀಲವನ್ನು ತೆರೆದು ನೋಡಿದಾಗ ಅದರೊಳಗೆ ದ್ರಾಕ್ಷಿ ಹಣ್ಣುಗಳಿದ್ದವು. ಒಂದು ಹಣ್ಣನ್ನು ತೆಗೆದು ಬಾಯಲ್ಲಿರಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅದನ್ನು ತಿನ್ನತೊಡಗಿದರು. ಈಗ ನಮಗೂ ದ್ರಾಕ್ಷಿ ಹಣ್ಣುಗಳು ಸಿಗುವುದು ಎಂದು ಅನುಚರರು ಕಾದು ಕುಳಿತರು. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎಲ್ಲಾ ಹಣ್ಣುಗಳನ್ನು ತಾವು ಒಬ್ಬರೇ ತಿಂದು ಮುಗಿಸುತ್ತಾರೆ. ಯಾವುದೇ ವಸ್ತುವನ್ನು ಹಂಚಿ ತಿನ್ನುವ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಮಗೊಂದು ಹಣ್ಣುಗಳನ್ನು ನೀಡಲಿಲ್ಲವೆಂದು ನಿರಾಸೆಯಿಂದ ಅನುಚರರು ಕುಳಿತಿರುತ್ತಾರೆ. ಬಂದ ವ್ಯಕ್ತಿಯು ತಿರುಗಿ ಹೋದ ನಂತರ ಅನುಚರರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರೊಂದಿಗೆ ಕೇಳುತ್ತಾರೆ, ನಮ್ಮ ಪ್ರೀತಿಯ ಪ್ರವಾದಿಯವರೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೊಂದು ಹಣ್ಣುಗಳನ್ನು ನೀಡದೆ ಎಲ್ಲವನ್ನೂ ತಾವೇ ತಿಂದು ಮುಗಿಸಿರುವಿರಲ್ಲವೇ, ಇದೇಕೆ ಹೀಗೆ? ಅನುಚರರ ಪ್ರಶ್ನೆಯನ್ನು ಕೇಳಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮುಗುಳ್ನಗುತ್ತಾ ಹೇಳುತ್ತಾರೆ, ಆ ವ್ಯಕ್ತಿ ಕೊಟ್ಟ ದ್ರಾಕ್ಷಿ ಹಣ್ಣುಗಳಲ್ಲಿ ಒಂದನ್ನು ನಾನು ತಿಂದಾಗ ಅದು ತುಂಬಾ ಹುಳಿಯಾಗಿತ್ತು. ನಿಮಗೂ ನಾನು ಆ ಹಣ್ಣನ್ನು ಕೊಟ್ಟು ನೀವು ಆ ವ್ಯಕ್ತಿಯ ಎದುರು ಈ ಹಣ್ಣೆಷ್ಟು ಹುಳಿಯಾಗಿದೆ ಎಂದು ಹೇಳಿದರೆ ಅವರ ಮನಸ್ಸಿಗೆ ನೋವಾಗುತ್ತಿತ್ತು. ಆದುದರಿಂದ ಹುಳಿಯಾದ ಎಲ್ಲ ಹಣ್ಣುಗಳನ್ನು ನಾನೇ ತಿಂದು ಮುಗಿಸಿರುವೆ. ಗೆಳೆಯರೇ, ಎಷ್ಟೊಂದು ಅದ್ಭುತವಲ್ಲವೇ ಆ ದೂತರ ಜೀವನ! ಯಾವುದೇ ಮನಸ್ಸಿಗೆ ಒಂದಲ್ಪವೂ ನೋವಾಗದಂತೆ ಜೀವಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನಚರ್ಯನ್ನು ಅನುಸರಿಸಿ ಜೀವಿಸುವುದು ನಮ್ಮ ಬಾಧ್ಯತೆ ಎಂದು ನಾವು ತಿಳಿಯಬೇಕು. ಇಷ್ಟು ಹೇಳಿ ನನ್ನ ಕಥೆಗೆ ಮುಕ್ತಾಯಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ.